ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತಿದ್ದೀನಿ. ನಾವು ಅಷ್ಟೇ ತುಂಬ ಚೆನ್ನಾಗಿದ್ವಿ. ಇವತ್ತು ನಮ್ಮ ಅತ್ತೆ ಮಗಳು ಅವರು ಮೊಮ್ಮಗಳದು ಒಂದು ಹಾಫ್ ಸ್ಯಾರಿ ಫಂಕ್ಷನ್ ಇತ್ತು. ನಾವು KGFಗೆ ಹೋಗ್ತಾಯಿದ್ವಿ. ಇವರೇ ಅವರು ಸಂಧ್ಯಾ ಸುನಿಲ್ ಅಂತ ಹೇಳ್ಬಿಟ್ಟು ಅವ್ರ ಮಗಳು. ಫಸ್ಟಿಗೆ ನಾವು ದಾವಣಗೆರೆಯಿಂದ ಬೆಂಗಳೂರವರೆಗೂ ಸ್ಲೀಪರ್ ಬಸ್ ಬುಕ್ ಮಾಡಿದ್ವಿ. ಸ್ಲೀಪರ್ ಬಸ್ಸಿಗೆ ಹೋಗ್ತಾಯಿದ್ವಿ. ಮಕ್ಕಳು, ಅಮ್ಮರು, ಅಕ್ಕ, ತಮ್ಮ ಎಲ್ಲ ಅಲ್ಲಿಂದ ಬೆಂಗಳೂರಿಗೆ ಅವ್ರು ಬರ್ತಾಯಿದ್ದಾರೆ. ನಾವು ಬೆಂಗಳೂರವರೆಗೂ ಹೋದ್ವಿ. ಬೆಂಗಳೂರಿಗೆ ಹೋಗಿದ ಆಮೇಲೆ ಎಲ್ಲರೂ ಸೇರ್ಕೊಂಡ್ಬಿಟ್ಟು ಟ್ರೈನಲ್ಲಿ ಹೋಗ್ತಾಯಿದ್ವಿ KGFಗೆ. ನೋಡ್ತಾ ಇರ್ಬೋದು ಅಮ್ಮ, ಅಕ್ಕ. ತುಂಬ ದಿನ ಆಯಿತು ಎಲ್ಲ ಮಕ್ಕಳನ್ನೆಲ್ಲ ನೋಡಿಬಿಟ್ಟು ಲೀವಲ್ಲಿ ನಿಮ್ಗೆ ಗೊತ್ತಿರುವ ಹಾಗೆ ಲೀವ್ ಬಿಟ್ಟಿದ ತಕ್ಷಣ ಮಕ್ಕಳೆಲ್ಲ ಅಮ್ಮನ ಮನೇಲಿದ್ದರು. ಮಕ್ಕಳು ಅಪ್ಪ ನೋಡಿದ ತಕ್ಷಣ ಫುಲ್ ಖುಷಿ. ಅವರ ಅಪ್ಪನ ಜೊತೆಗೆ ಫುಲ್ ಆಟ ಆಡ್ತಿದ್ದಾರೆ. ಟ್ರೈನಲ್ಲೆಲ್ಲ ಹೋಗಿದ ಮೇಲೆ ನೆಕ್ಸ್ಟು ಮನೆಗೆ ಹೋಗ್ಬಿಟ್ಟು ಎಲ್ಲ ರೆಡಿ ಆದ್ವಿ. ಬೆಳಗ್ಗೆ ಉಪ್ಪಿಟ್ಟು ಕೆಸರುಬತ್ತು ಟಿಫನ್ ಮಾಡಿದರು, ತಿಂದುಬಿಟ್ಟು ಆಮೇಲೆ ಮಧ್ಯಾಹ್ನ ಫಂಕ್ಷನ್ ಇತ್ತು. ಮಧ್ಯಾಹ್ನ ಎಲ್ಲ ಫಂಕ್ಷನಿಗೆ ರೆಡಿ ಆಗಿಬಿಟ್ಟು ಫಂಕ್ಷನ್ಗೆ ಹೋದ್ವಿ. ನೋಡ್ತಾ ಇರ್ಬೋದು ನಮ್ಮ ಸಾಕ್ಷಿ ಪಾಪು ಅಂತೆ ಗ್ರ್ಯಾಂಡಾಗಿ ಫ್ರಾಕ್ ಹಾಕ್ತಿದ್ದೀನಿ, ಹಾಕ್ಕೊಳ್ತಾನೆ ಇಲ್ಲ. ಇವ್ರ ಮಗಳದೇ ಫಂಕ್ಷನ್ ಇರೋದು, ಸಂಧ್ಯಾ ಅಂತ ಹೇಳ್ಬಿಟ್ಟು ನಮ್ಮ ಅತ್ತೆ ಮಗಳು, ನಮ್ಮ ಮಾಮನ ಮಗಳು ಇವಳು. ಅವ್ರ ಮಗಳದೇ ಶರ್ಲಿನ್ ಅಂತ ಹೇಳ್ಬಿಟ್ಟು ನಮ್ಮ ದೊಡ್ಡಮ್ಮ, ಆಂಟಿ ಇವರೆಲ್ಲ ನಮ್ಮ ಅಕ್ಕ. ಇದು ನಿಮಗೆಲ್ಲ ಗೊತ್ತಿರುವ ಹಾಗೆ ಇವರು ನಮ್ಮತ್ತೆ ಮೊಮ್ಮಗಳದೇ ಫಂಕ್ಷನ್ ಇವತ್ತು. ಹಾಫ್ ಸ್ಯಾರಿ ಫಂಕ್ಷನು ತುಂಬ ಚೆನ್ನಾಗಾಯಿತು ಫಂಕ್ಷನು. ವೆಜ್ಜು ನಾನ್ ವೆಜ್ ಎಲ್ಲ ಅಡುಗೆ ಮಾಡಿಸಿದ್ರು. ಬಿರಿಯಾನಿ, ಚಿಕನ್ ಬಿರಿಯಾನಿ ಅದಾಗಿದ್ಮೇಲೆ ಮೊಸರು ಬಜ್ಜಿ, ಕಬಾಬು, ವೆಜ್ಜೂ ಮಾಡಿಸಿದ್ರು. ಗೀ ರೈಸು, ಆಮೇಲೆ ಆಲೂಗಡ್ಡೆ ಬದನೆಕಾಯಿ ಹಾಕ್ಬಿಟ್ಟು ಕುರ್ಮಾ ಟೈಪು, ಖೀರು, ಐಸ್ ಕ್ರೀಮು ಎಲ್ಲ ಇಟ್ಟಿದ್ರು. ಐಸ್ ಕ್ರೀಮು ನಾನು ವೀಡಿಯೋ ತೆಗೆದಾಗಿದ್ಮೇಲೆ ಐಸ್ ಕ್ರೀಮ್ ಬಂತು. ಐಸ್ ಕ್ರೀಮ್ ಒಂದು ತೆಗಿಯೋಕ್ಕಾಗಲಿಲ್ಲ. ಎಲ್ಲ ಚೆನ್ನಾಗಿತ್ತು, ಅಡುಗೆ ಎಲ್ಲ ತುಂಬ ಚೆನ್ನಾಗಿತ್ತು. ಮಕ್ಕಳೆಲ್ಲ ಊಟ ಮಾಡ್ತಿದ್ದಾರೆ. ಅಲ್ಲಿ ನೋಡಿ ನನ್ನ ಮಕ್ಕಳೆಲ್ಲ ಕೈ ಎತ್ತಿ ತೋರಿಸ್ತಿದ್ದಾರೆ. ತುಂಬ ಚೆನ್ನಾಗಾಯಿತು ಫಂಕ್ಷನು. ಅಡುಗೆನೂ ಅಷ್ಟೇ ತುಂಬ ಚೆನ್ನಾಗಿತ್ತು. ನಮ್ಮದ್ರಲ್ಲಿ ಜಾಸ್ತಿ ಫಂಕ್ಷನ್ ಅಂದರೆ ನಾನ್ ವೆಜ್ಜೇ ಜಾಸ್ತಿ ಮಾಡೋದು, ವೆಜ್ಜು ತುಂಬ ಕಡಿಮೆ. ಏನೇ ಫಂಕ್ಷನ್ ಆದ್ರೂ ನಾನ್ ವೆಜ್ ಅಡುಗೆನೇ ಜಾಸ್ತಿನೂ ಮಾಡಿಸೋದು. ಅದ್ರ ಜೊತೆಗೆ ನಾನ್ ವೆಜ್ ತಿಂದಿಲ್ದವ್ರಿಗೆ ವೆಜ್ಜೂ ಇರುತ್ತೆ. ತುಂಬ ಅಂದರೆ ನಮ್ಮ ಕಡೆ ನಾನ್ ವೆಜ್ಜೇ ಜಾಸ್ತಿ ಮಾಡೋದು. ನನ್ನ ಮಕ್ಕಳು ನೋಡ್ತಾ ಇರ್ರಿ, ಇವ್ರದ್ದೇ ಒಂದು ಗ್ಯಾಂಗು. ಮಕ್ಕಳೆಲ್ಲ ಸೇರ್ಕೊಂಡ್ಬಿಟ್ಟು ಫಸ್ಟು ಮಕ್ಕಳಿಗೆಲ್ಲ ಊಟ ಮಾಡಿಸ್ಬಿಡೋಣ ಅಂತೇಳಿ ಅವ್ರು ಊಟ ಮಾಡ್ತಿದ್ದಾರೆ. ಇದು ನಮ್ಮ ಅತ್ತೆ ಫ್ಯಾಮಿಲಿ. ಇದೆಲ್ಲ ನಾವು ಅಕ್ಕ ತಂಗಿಯರು. ನೋಡಿ ಎಷ್ಟೊಂದು ಜನ ಇದ್ದೀವಿ ನಾವು ಅಕ್ಕ ತಂಗಿಯರು. ಬರೀ ನಾವು ಅಕ್ಕ ತಂಗಿಯರೇ ಇಷ್ಟೊಂದು ಜನ ಅಕ್ಕ ತಂಗಿಯರು. ಆಮೇಲೆ ನಮ್ಮ ಅತ್ತೆ ಮಕ್ಕಳು 3 ಇದ್ದಾರೆ ಇದರಲ್ಲಿ. ಎಲ್ಲರೂ ಸೇರಿಕೊಂಡು ಗ್ರೂಪ್ ಫೋಟೋ ತೊಗೊತಾ ಇದ್ವಿ. ಫಂಕ್ಷನ್ ಅಂದರೆ ಮೇನ್ ಫೋಟೋಸೇ ಅಲ್ವಾ.
ಎಲ್ಲ ಆಯಿತು, ಫಂಕ್ಷನ್ ಎಲ್ಲ ಮುಗೀತು. ಇನ್ನೇನು ಎಲ್ಲ ಸೇರಿಬಿಟ್ಟು ಮನೆಗೆ ಹೋದ್ವಿ. ಇವತ್ತು ನಮ್ಮ ಅತ್ತೆ ಮಗಳದು ಇದೆ ಅಲ್ವಾ, ಫಂಕ್ಷನ್ ಮಾಡಿದ್ರಲ್ಲ ಅವ್ರ ಅಕ್ಕಂದು ಮದುವೆ ದಿನ. ಇವ್ರ ಮದುವೆಗೆ ನಾವು KGFಗೆ ಹೋಗಿದ್ದು. 6 ವರ್ಷ ಆಯಿತು KGFಗೆ ಹೋಗಿ, ಮತ್ತು ಇವಾಗ ಹೋಗ್ತಾ ಇರೋದು. ಇವತ್ತು ಅವ್ರದ್ದು ಮದುವೆ ದಿನ ಇತ್ತು ಅಂತ ಹೇಳ್ಬಿಟ್ಟು ಹಾಗೆ ಮನೇಲೆ ಕೇಕ್ ಕಟ್ ಮಾಡೋದಕ್ಕೆ ಕೇಕ್ ಎಲ್ಲ ತೊಗೊಂಬಂದಿದ್ರು. ಹಾಗೆ ಒಂದು ಸ್ವಲ್ಪ ಏನೇ ಫಸ್ಟು ಮಾಡೋದಿದ್ರು ಪ್ರೇಯರ್ ಮಾಡಿಬಿಟ್ಟೆ ಸ್ಟಾರ್ಟ್ ಮಾಡ್ತೀವಿ. ಏನೇ ಫಂಕ್ಷನು ಚಿಕ್ಕದಾಗಿ ಏನೇ ಮಾಡಿದ್ರು ಫಸ್ಟು ಪ್ರೇಯರ್ ಸ್ಟಾರ್ಟ್ ಮಾಡಿಬಿಟ್ಟು ಆಮೇಲೆ ಮಾಡ್ತೀವಿ. ಇಲ್ಲಿ ನೋಡ್ತಾ ಇರ್ರಿ, ಎಲ್ಲರೂ ಸೀರಿಯಸ್ ಆಗಿ ಪ್ರೇಯರ್ ಮಾಡ್ತಾಯಿದ್ರೆ ಇಲ್ಲಿ ಫೋಟೋಗೆ ವೀಡಿಯೋಗೆ ಪೋಸ್ ಕೊಡ್ತಾ ಇದ್ದಾರೆ ನಮ್ಮ ತಮ್ಮ. ಆಮೇಲೆ ಇಲ್ಲಿ ಇವರೆಲ್ಲ ಸೇರಿಕೊಂಡು ಚೆನ್ನಾಗಾಯಿತು ಎಲ್ಲ. ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ಒಂದು ಸ್ವಲ್ಪ ಜಾಲಿ ಎಲ್ಲ ಫಂಕ್ಷನು ಮದುವೆ ದಿನಕ್ಕೆಲ್ಲ ಕೇಕ್ ಎಲ್ಲ ಕಟ್ ಮಾಡಿಕೊಂಡು ಮನೆ ತುಂಬ ಜನ ಇದ್ರೇ ಖುಷಿ ಅಲ್ವಾ. ಎಲ್ಲಾದರೂ ಫಂಕ್ಷನಿಗಂತ ಹೋಗ್ಬಿಟ್ರೆ ಆ ಫಂಕ್ಷನ್ಗಿಂತ ನಮಗೆ ಎಲ್ಲರೂ ಸೇರ್ತೀವಿ ಅನ್ನೋದು ತುಂಬ ಖುಷಿ. ದೊಡ್ಡ ಫ್ಯಾಮಿಲಿ ನಮ್ಮದು, ಬಿಗ್ ಫ್ಯಾಮಿಲಿ. ಆದಷ್ಟು ತುಂಬ ಜನ ಸೇರ್ತೀವಿ, ತುಂಬ ಖುಷಿಯಾಗಿರ್ತೀವಿ, ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತೀವಿ ಎಲ್ಲ. ಇವರು ಇಬ್ಬರದೇ ಮದುವೆ ದಿನ. ವಿಶ್ ಮಾಡಿ, ಎಲ್ಲರೂ ಕಮೆಂಟ್ ಮಾಡಿ, ಅವ್ರಿಗೆ ವಿಶ್ ಮಾಡಿ. ಎಲ್ಲ ಚೆನ್ನಾಗಾಯಿತು ಫಂಕ್ಷನ್ ಎಲ್ಲ. ಎಲ್ಲ ಚೆನ್ನಾಗಾಯಿತು. ಕೇಕ್ ಎಲ್ಲ ಕಟಿಂಗ್ ಆಗಿದ್ಮೇಲೆ ಹೋಗಿರೋದು ಅವತ್ತು ಮಧ್ಯಾಹ್ನನೇ ಫಂಕ್ಷನು. ನಾವು ಬೆಳಗ್ಗೆ ಹೋಗಿ ರೀಚ್ ಆಗಿರೋದು. ನೈಟ್ ಇಲ್ಲಿ ದಾವಣಗೆರೆಯಲ್ಲಿ ನೈಟ್ ಬಿಟ್ಟಿರೋದು. ಅಮ್ಮರು ಅಷ್ಟೇ, ಅಕ್ಕ ಅಮ್ಮರು ಮಕ್ಕಳೆಲ್ಲ ಅವರು ನೈಟ್ ಅಷ್ಟೇ. ಫುಲ್ ಜರ್ನಿ ಮಾಡಿ ಎಲ್ಲರೂ ಸುಸ್ತಾಗ್ಬಿಟ್ಟಿದ್ವಿ. ಇನ್ನೇನೆಲ್ಲ ರೆಸ್ಟ್ ಮಾಡಿ ಅವತ್ತು ನೈಟಲ್ಲೇ ಮಲಗಿಬಿಟ್ಟು ಮತ್ತು ಬೆಳಗ್ಗೆ ನಮ್ಮ ಅಕ್ಕರ ಮನೆಗೆ ಹೋದ್ವಿ. ಕಾಮಾಕ್ಷಿ ಅಕ್ಕ ಅಂತೇಳ್ಬಿಟ್ಟು, ರೂಪಕ್ಕ ಕಾಮಾಕ್ಷಿ ಅಕ್ಕ ನಮ್ಮ ಅಕ್ಕರು. ವೀಡಿಯೋಸಲ್ಲೆಲ್ಲ ನೋಡಿರ್ತೀರ ಅವ್ರನ್ನ. ಅಲ್ಲೂ ನಾವು ಹೋಗೋಷ್ಟೊಳಗೆ ಮಧ್ಯಾಹ್ನ ಅಡುಗೆ ಎಲ್ಲ ರೆಡಿ ಮಾಡಿಟ್ಟಿದ್ರು. ವೈಟ್ ರೈಸು, ಸಾಂಬಾರು, ಆಮೇಲೆ ಮಟನ್ ಕರಿ, ಚಿಕನ್ ಕಬಾಬು, ಚಿಕನ್ ಕೈಮಾ ಉಂಡೆ ಎಲ್ಲ ಚೆನ್ನಾಗಿ ಮಾಡಿದರು. ಅಡುಗೆ ಎಲ್ಲ ಮಾಡಿಟ್ಟಿದ್ರು. ಅಲ್ಲೆಲ್ಲ ಹೋಗ್ಬಿಟ್ಟು ಊಟ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊರಗೆ ಅಲ್ಲಿದ್ದು ಇನ್ನೇನು ಸಂಜೆ ನಾವು ರಿಟರ್ನು ಊರಿಗೆ ಬಂದ್ವಿ. ಮಧ್ಯಾಹ್ನ ಹೋದ್ವಿ. ಮಧ್ಯಾಹ್ನ 3 ಗಂಟೆಗೆ ಹೋಗಿ ಅಲ್ಲೆಲ್ಲ ಊಟ ಮಾಡ್ಕೊಂಡು ಒಂದು ಸ್ವಲ್ಪ ಹೊರಗೆ ಅಲ್ಲೇ ರೆಸ್ಟ್ ಮಾಡಿ ಅದಾಗಿದ್ಮೇಲೆ ನಾವು ರಿಟರ್ನ್ ಮಾಡಿದ್ವಿ. ಬರಬೇಕಾದ್ರೆ ಟ್ರೈನಿಗೆ ಬಂದ್ವಿ. ಅಕ್ಕವರೆಲ್ಲ ಅಮ್ಮ ಅಕ್ಕವರೆಲ್ಲ ಅವರು ಮತ್ತು ಮಕ್ಕಳು ಅಮ್ಮರ ಜೊತೆಗೆ ಸೇರ್ಕೊಂಡು ಹೋದರು. ಅವರು ಇನ್ನೂ ತುಂಬ ದಿನ ಇದೆ ಅಂತೇಳ್ಬಿಟ್ಟು ಅವರು ಆ ಕಡೆ ಹೋದರು. ನಾನು ನಮ್ಮ ಮನೆಯವರು ಸಾಕ್ಷಿ ಮಾತ್ರ ಈ ಕಡೆ ದಾವಣಗೆರೆಗೆ ಬಂದ್ವಿ. ಇಷ್ಟೇ ಇವತ್ತಿನ ವ್ಲಾಗು. ವಿಡಿಯೋ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.